ಏಕವಚನದಲ್ಲಿದೆ ಸರ್. ನಿಮ್ಮ ಫ್ರೆಂಡ್ ಯತ್ನಾಳ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ನೇರವಾಗಿ ನಿಮ್ಮ ವಿರುದ್ಧ ಏಕವಚನದಲ್ಲೂ ಮಾತನಾಡಿದ್ದಾರೆ. ಜೊತೆಗೆ ಈ ನೋಟಿಸ್ ಕೊಟ್ಟಿರೋದೇ ಈ ನೋಟಿಸ್ ಕೆಲವೊಂದು ಫೇಕ್ ನೋಟಿಸನ್ನು ನೀವು ಕೊಡಿಸಿದ್ದೀರಿ ಅನ್ನುವಂಥ ಆರೋಪವನ್ನು ಕೂಡ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಸರ್, ಅವರಿಗೆ ಕೇಂದ್ರದಿಂದ ನೋಟಿಸ್ ಕೊಟ್ಟಿದೆ. ಇದಕ್ಕೆ ಹೇಳ್ಬಿಡಿ, ನೀವೇ ನೋಟಿಸ್ ಕೊಡಿಸಿದ್ದೀರಿ ಅನ್ನೋದ್ರಲ್ಲಿ. ಒಂದು ನಿಮಿಷ ಸರ್, ಈಗ ನೀವು ಮಾಧ್ಯಮಗಳಿಗೆ ನೋಟಿಸನ್ನು ಕೊಟ್ಟು ಸುದ್ದಿಯನ್ನು ಮಾಡ್ತಿದ್ರಿ ಅನ್ನೋ ಆರೋಪವನ್ನು ಮಾಧ್ಯಮದ ಮೇಲೂ ಕೂಡ ಮಾಡಿದ್ದಾರೆ. ನೀವು ಈ ನೋಟಿಸ್ ಕೊಡೋದಕ್ಕೆ ಹೈಕಮಾಂಡ್ ಅಂತ ಕೇಳಿದ್ದಾರೆ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ, ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಅದು ಏನು ಉತ್ತರ ಕೊಡೋ ಸಂದರ್ಭವನ್ನು ನಾನು ಕೊಡ್ತೇನೆ. ನೀವು ಕೊಡ್ತೀರೋ ಹೈಕಮಾಂಡ್ ಕೊಡುತ್ತಾ? ಅವರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೇನೆ. ಯಾವ ಸಂದರ್ಭದಲ್ಲಿ ಉತ್ತರ ಕೊಡೋದು ನಾನು ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಸಮಯ ನೀಡಿದರೆ 4 ಗಂಟೆಗೆ ಮುಗಿಸಿ ಮಾಹಿತಿ ತಗೊಳ್ತೇನೆ, ಮಾತಾಡ್ತೀನಿ. ಥ್ಯಾಂಕ್ ಯು. ಏಕವಚನದಲ್ಲಿ ಮಾತಾಡೋದಕ್ಕೆ ಏನು ಹೇಳ್ತೀರಿ? ಏನಪ್ಪ ಬಳಸಿರೋ ಭಾಷೆ ಏಕವಚನದಲ್ಲಿ ಮಾತಾಡೋದು ಅಲ್ಲದೆ ಅವ್ರು ಹಿರಿಯರಿದ್ದಾರೆ, ನೇರವಾಗಿ ವ್ಯಕ್ತಿಗತವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ. ಏಕವಚನದಲ್ಲಿ ಮಾತಾಡಿದವರು ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ. ಈ ವಿಚಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನ್ಯವಾದ.